ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ವ್ಯವಸ್ಥೆ ಇಲ್ಲದ ಬಸ್ಸುಗಳು, ಅವ್ಯವಸ್ಥಿತರಾದ ಪ್ರಯಾಣಿಕರು ಹೈರಾಣು. ಪ್ರಯಾಣಿಕರ ಅನುಕೂಲಕ್ಕೆ ಸರ್ಕಾರ ನಾನಾ ಬಗೆಯ ಬಸ್ಸುಗಳನ್ನು ನೀಡುತ್ತಿದ್ದರೂ ಮುದ್ದೇಬಿಹಾಳ ಘಟಕಕ್ಕೆ ಮಾತ್ರ ಡಕೋಟಾ ಬಸ್ಸುಗಳು ಬರುತ್ತಿವೆ. ಬೇರೆ ಘಟಕಗಳಲ್ಲಿ ಲಕ್ಷಾಂತರ ಕಿಲೋಮೀಟರ್ನಷ್ಟು ಸೇವೆಗೈದು ಹಳೆಯ ಬಸ್ಸುಗಳು ಬರುತ್ತಿವೆ. ಅದರಂತೆ ಮುದ್ದೇಬಿಹಾಳ ತಾಳಿಕೋಟೆ ಮಾರ್ಗದಲ್ಲಿ ಸಂಚರಿಸುವ ಸಿಟಿ ಬಸ್ಸು KA28F 1910 ನಂಬರಿನ ಬಸ್ಸಿನಲ್ಲಿ ಹಿಂದುಗಡೆ ಟೈರ್ ಮೇಲ್ಗಡೆ ಪ್ರಯಾಣಿಕರ ಕುಳಿತುಕೊಳ್ಳುವ ಆಸನದ ಕೆಳಗೆ ತಗಡು ಕಟ್ಟಾಗಿ ಟೈರ್ಗೆ ತಾಗಿದ ನೀರೆಲ್ಲ ಬಸ್ಸಿನ ತುಂಬೆಲ್ಲ ಹರಿಯತೊಡಗಿದೆ. ಇದರಿಂದ ಹಣ ಕೊಟ್ಟು ಪ್ರಯಾಣಿಸುವ ಜನರಿಗೆ ಕೆಸರಿನ ಭಾಗ್ಯವನ್ನು ಈ ಮುದ್ದೇಬಿಹಾಳ ಘಟಕದ ವತಿಯಿಂದ ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಇತ್ತೀಚೆಗೆ ಮುದ್ದೇಬಿಹಾಳ ಘಟಕದಿಂದ ಸರಿಯಾದ ವ್ಯವಸ್ಥೆ ಕಾಣುತ್ತಿಲ್ಲ. ವಿಶೇಷವಾಗಿ ಇಲ್ಲಿ ಬಸ್ಸಿನ ಟಿಕೆಟ್ನಲ್ಲಿರುವ ನಂಬರ್ ಬೇರೆ ಮತ್ತು ಬಸ್ಸಿನ ಮೇಲಿರುವ ನಂಬರ್ ಬೇರೆ. ಇದು ಏಕೆ? ಇದರಲ್ಲಿ ಏನಾದರೂ ಗೋಲ್ಮಾಲ್ ಇರಬಹುದಾ ಎಂಬುದನ್ನು ಮೇಲಾಧಿಕಾರಿಗಳು ಇದನ್ನು ಗಮನಿಸಿ ಸೂಕ್ತವಾದ ಕ್ರಮವನ್ನು ವಹಿಸಬೇಕು. ಅಲ್ಲದೆ ಅಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳೇ ಅಲ್ಲಿನ ಸಮಸ್ಯೆಗಳನ್ನು ಹೇಳುತ್ತಿದ್ದಾರೆ. ಅಲ್ಲದೆ ಸಾರ್ವಜನಿಕರು ವಿವಿಧ ಮಾರ್ಗಗಳನ್ನು ಬಂದ್ ಮಾಡಿದ್ದಕ್ಕೆ ಈಗಾಗಲೇ ಘಟಕ ವ್ಯವಸ್ಥಾಪಕರಿಗೆ ಆರಂಭ ಮಾಡುವಂತೆ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗೂ ಕೇಳಿಕೊಂಡಿದ್ದಾರೆ. ಇಲ್ಲಿಯವರೆಗೆ ಕೆಲವು ಆರಂಭವಾಗದಿರುವುದು ದುರದೃಷ್ಟಕರ. ಉದಾಹರಣೆಗೆ ಮುದ್ದೇಬಿಹಾಳ ಮುಂಬೈ ಘಟಕ ವ್ಯವಸ್ಥಾಪಕರಿಗೆ ಈ ಬಗ್ಗೆ ಕೇಳಿದರೆ ಬಸ್ಸಿನ ಕೊರತೆ ಇದೆ, ಕಲೆಕ್ಷನ್ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಪಕ್ಕದ ತಾಳಿಕೋಟೆ ಇಲ್ಕಲ್ ಘಟಕದಿಂದ ಪ್ರತಿನಿತ್ಯ ಮುಂಬೈ ಮಾರ್ಗ ಸಂಚರಿಸುತ್ತವೆ. ಅವರಿಗೆ ಬಸ್ಸುಗಳು ಮತ್ತು ಮಾರ್ಗದ ಕಲೆಕ್ಷನ್ ಇದೆ. ಅಂತಾದರೆ ಮುದ್ದೇಬಿಹಾಳ ಘಟಕಕ್ಕೆ ಏಕೆ ಇಲ್ಲ? ಇದು ಸಾರ್ವಜನಿಕರ ಸಲುವಾಗಿ ಇರುವ ಸರ್ಕಾರದ ಸೌಲಭ್ಯಗಳು. ಅದನ್ನು ಸಾರ್ವಜನಿಕರಿಗೆ ತಲುಪಿಸಲು ಅಧಿಕಾರಿಗಳು ಹಿಂದೇಟು ಹಾಕುವುದು ಏಕೆ? ಕೂಡಲೇ ಈ ಅವ್ಯವಸ್ಥೆಯನ್ನು ಸರಿಪಡಿಸಿ ಸಾರ್ವಜನಿಕ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ಇನ್ನು ಇದು ಆಗದೆ ಹೋದ ಪಕ್ಷದಲ್ಲಿ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ.